ಮೆಟ್ರೋ ರೇಟ್ ಏರಿಕೆಯಾಗಿ ವರ್ಷ ಕೂಡ ಕಳೆದಿಲ್ಲ. 10 ತಿಂಗಳ ಹಿಂದಷ್ಟೇ ಹೆಚ್ಚಳ ಮಾಡಿ ಜನಸಾಮಾನ್ಯರಿಗೆ ಬರೆ ಎಳೆದಿದ್ದಂತಹ ದರ ನಿಗದಿ ಸಮಿತಿ ಮತ್ತೆ ಶೇಕಡ 5ರಷ್ಟು ದರ ಏರಿಕೆ ಮಾಡಿ ಅಂತ ಹೇಳಿ ಕೇಂದ್ರಕ್ಕೆ ಶಿಫಾರಸನ್ನ ಮಾಡಿತ್ತು. ಆದರೆ ಮೆಟ್ರೋ ದರ ಹೈಕ್ ಸ್ಪೀಡ್ಗೆ ಸದ್ಯ ಬ್ರೇಕ್ ಬಿದ್ದಿದೆ. ಟಿಕೆಟ್ ರೇಟ್ ಇವತ್ತು ಏನಾಗುತ್ತೋ ಏನೋ ಅಂತ ಹೇಳಿ ಆಘಾತದಲ್ಲಿದ್ದಂತಹ ಪ್ರಯಾಣಿಕರು ಸದ್ಯ ಖುಷಿಯಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರ ನಮಗೆ ಏನೆಲ್ಲ ಹಣ ಕೊಡಬೇಕು ಅದನ್ನ ನಮಗೆ ಮೊದಲು ಕೊಡಿಸ್ಕೊಡೋದಕ್ಕೆ ಅವರು ಪ್ರಯತ್ನ ಮಾಡಿದ್ರೆ ಬಹಳ ಒಳ್ಳೆಯದು. ಇಷ್ಟೊಂದು ಗಾಬರಿ ಯಾಕೆ? ಏರಿಕೆ ಮಾಡಿದ್ದು ನೀವೇ, ಜಾರಿಗೆ ತರ್ತಾ ಇರೋರು ನೀವೇ. ಭಾರಿ ಟ್ರಾಫಿಕ್ ಸಮಸ್ಯೆ ಎದುರಿಸ್ತಾ ಇರೋ ಬೆಂಗಳೂರಲ್ಲಿ ಕೈಗೆಟುಕುವ ಸಾರ್ವಜನಿಕ ಸಾರಿಗೆ ಮೆಟ್ರೋ ಪದೇ ಪದೇ ಪ್ರೈಸ್ ಹೈಕ್ ಮಾಡಿ ಪ್ರಯಾಣಿಕರಿಗೆ ಬಿಸಿ ಮುಟ್ಟಿಸ್ತಾ ಇದೆ. ಹಸಿರು, ನೇರಳೆ, ಹಳದಿ, ಗುಲಾಬಿ ಅಂತ ವರ್ಷಗಳು ಕಳೆದಂತೆ ಮೆಟ್ರೋ ಟ್ರ್ಯಾಕ್ಗಳು ವಿಸ್ತರಣೆಯಾದಂತೆ ವರ್ಷಗಳು ಕಳೆದಂತೆ ಮೆಟ್ರೋ ಟಿಕೆಟ್ ದರ ಕೂಡ ವಿಸ್ತರಣೆ ಆಗ್ತಾನೆ ಇದೆ. ಇದಕ್ಕೆ ಜನಾಕ್ರೋಶ ಒಂದ್ ಕಡೆಯಾದ್ರೆ ಪಕ್ಷಗಳ ಆಕ್ರೋಶ ಕೂಡ ಕಮ್ಮಿ ಇರಲಿಲ್ಲ. ನಮ್ಮ ಮೆಟ್ರೋ ದರ ಏರಿಕೆ ಆಗ್ಲಿಲ್ಲ, ಪ್ರಯಾಣಿಕರು ಖುಷ್. ಎಂದಿನಂತೆ ಟಿಕೆಟ್ ದರ ಕೊಟ್ಟು ಓಡಾಡ್ತಾ ಇರುವ ಪ್ರಯಾಣಿಕರು ಇವತ್ತಿನಿಂದ ಜಾರಿಗೆ ಬರಬೇಕಿದ್ದ ನಮ್ಮ ಮೆಟ್ರೋ ದರ ಏರಿಕೆಯನ್ನ ಬಿಎಂಆರ್ಸಿಎಲ್ ತಾತ್ಕಾಲಿಕವಾಗಿ ತಡೆ ಹಿಡಿದಿದೆ. ಸಾರ್ವಜನಿಕರ ಆಕ್ಷೇಪ ಮತ್ತು ಕೇಂದ್ರದ ಸೂಚನೆಯ ಮೇರೆಗೆ ಹಳೆಯ ದರಗಳೇ ಮುಂದುವರಿಯಲಿದ್ದು, ಪರಿಷ್ಕೃತ ದರಗಳ ನಿರ್ಧಾರವನ್ನ ಬೋರ್ಡ್ ಪರಿಶೀಲನೆಗೆ ಕಾಯ್ದಿರಿಸಲಾಗಿದೆ. ಶೇಕಡ 5ರಷ್ಟು ದರ ಏರಿಕೆ ಮಾಡ್ತೀವಿ ಅಂತ ಘೋಷಿಸಿದ್ದ ನಮ್ಮ ಮೆಟ್ರೋ ಜನಾಕ್ರೋಶದಲ್ಲೇ ಮಣಿದಿದೆ. ಯಾವುದೇ ದರ ಬದಲಾವಣೆಗೆ ತಡೆ ಹಿಡಿದಿದೆ. ನಿನ್ನೆ ಸಂಜೆ ಬಿಎಂಆರ್ಸಿಎಲ್ ಎಂಡಿಗೆ ಮೇಲ್ ಮಾಡಿರೋ ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್ ಮೆಟ್ರೋ ದರ ಏರಿಕೆ ಮಾಡದಂತೆ ಸೂಚನೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆ ಮೆಟ್ರೋ ದರದಲ್ಲಿ ಯಾವುದೇ ಬದಲಾವಣೆ ಮಾಡದೆ ತಡೆ ಹಿಡಿಯಲಾಗಿದೆ. ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷ ತೇಜಸ್ವಿ ಸೂರ್ಯ ಕಳೆದ 4 ದಿನದ ಹಿಂದೆ ಖಟ್ಟರ್ ಅವರನ್ನ ಭೇಟಿಯಾಗಿ ಮೆಟ್ರೋ ಏರಿಕೆಗೆ ಬ್ರೇಕ್ ಹಾಕುವಂತೆ ಮನವಿ ಮಾಡಿದ್ರು. ನಿನ್ನೆ ಕೂಡ ಆರ್ವಿ ಸಂದ್ರ ಮೆಟ್ರೋ ನಿಲ್ದಾಣದಲ್ಲಿ ವಾದ ನಡೆಸಿದ್ರು. ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಪ್ರತಿಭಟನೆಗೆ ಮುಂದಾದ ತೇಜಸ್ವಿ ಸೂರ್ಯ ಖಾಲಿ ಟ್ರಂಕ್ ಹಿಡಿದು ಮೆಟ್ರೋ ನಿಲ್ದಾಣಕ್ಕೆ ಆಗಮಿಸಿದ್ರು. ಹಿಂದೆ ಎಲ್ಲಾ ಸರ್ಕಾರಗಳು ಕೊಟ್ಟಂತೆ ಬಜೆಟ್ನಲ್ಲಿ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಏನು ಬಜೆಟ್ನಲ್ಲಿ ಮೆಟ್ರೋ ಕೊಡ್ತಾ ಇದ್ರು, ಅದನ್ನ ಈ ಸರ್ಕಾರ ನಾವು ದಿವಾಳಿ ಎದ್ದೋಗಿದ್ದೀವಿ, ನಾವು ಖಾಲಿ ಟ್ರಂಕ್ ಆಗಿದ್ದೀವಿ, ನಮ್ಮ ಹತ್ರ ದುಡ್ಡಿಲ್ಲ, ಆ ಕಾರಣಕ್ಕೆ ನಮಗೆ ಕೊಡೋಕ್ಕಾಗೋದಿಲ್ಲ, ದರ ಏರಿಸಿ ಪ್ರಯಾಣಿಕರಿಂದನೇ ತಗೊಳ್ಳಿ ಅಂತ ಹೇಳಿದ್ದಾರೆ. ಏನೂ ಇಲ್ಲ, ದಯವಿಟ್ಟು ನೀವೇ ನೋಡ್ಬಿಡಿ, ಏನೂ ಇಲ್ಲ. ನಮ್ಮ ರಾಜ್ಯ ಸರ್ಕಾರ ತರ ಖಾಲಿ ಟ್ರಂಕ್ ಹಿಡಿದು ಮೆಟ್ರೋ ನಿಲ್ದಾಣಕ್ಕೆ ಆಗಮಿಸಿದ ಸಂಸದ ತೇಜಸ್ವಿ ಸೂರ್ಯರನ್ನ ಪೊಲೀಸರು ವಶಕ್ಕೆ ಪಡೆದರು. ಈ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದು, ಖಾಲಿ ಟ್ರಂಕ್ ಹಿಡಿದು ರಾಜ್ಯ ಸರ್ಕಾರದಲ್ಲಿ ಹಣ ಖಾಲಿಯಾಗಿದೆ ಅನ್ನೋ ಬದಲು ಕೇಂದ್ರದಿಂದ ಅವರು ಹಣ ಕೊಡಿಸಿಕೊಡಲಿ ಅಂತ ತಿರುಗೇಟು ಕೊಟ್ರು. ಇದಕ್ಕೆ ಟಕ್ಕರ್ ಕೊಡಲು ಸುದ್ದಿಗೋಷ್ಠಿಯನ್ನ ನಡೆಸಿದ ವಿಧಾನಸೌಧದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಕಾಂಗ್ರೆಸ್ ಶೇಕಡ 87ರಷ್ಟು ತಮ್ಮ ಶೇರ್ ಇಟ್ಕೊಂಡು ಕೇಂದ್ರದ ಮೇಲೆ ಹೇಗೆ ಹೇಳ್ತೀರಾ ಅಂತ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿ ಸರ್ಕಾರಕ್ಕೆ ಬೆವರಿಳಿಸೋ ಕೆಲಸ ಮಾಡಿದ್ರು. ಕೇಂದ್ರ ಸರ್ಕಾರ ನಮಗೆ ಏನೆಲ್ಲ ಹಣ ಕೊಡಬೇಕು, ಅದು GST ಪೋರ್ಷನ್ ಇರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು, ಅಥವಾ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಗೆ ಕೇಂದ್ರ ಸರ್ಕಾರ ಕೊಡಬೇಕಲ್ವಾ, ಅವ್ರ ಭಾಗ ಅವರ ಪಾಲು ಕೊಡಬೇಕಲ್ವಾ, ಅದನ್ನ ನಮಗೆ ಮೊದಲು ಕೊಡಿಸ್ಕೊಡೋದಕ್ಕೆ ಅವರು ಪ್ರಯತ್ನ ಮಾಡಿದ್ರೆ ಬಹಳ ಒಳ್ಳೆಯದು. ಯಾಕಂದ್ರೆ ನಮಗೆ ಹಣ ಖಾಲಿ ಆಗಿದೆ ಅಂತ ಹೇಳೋ ಬದಲು ಹಣ ಕೊಡಿಸೋ ಕೆಲಸ ಮಾಡಿದ್ರೆ ಬಹಳ ಒಳ್ಳೇದಲ್ವಾ. ಇಷ್ಟೊಂದು ಗಾಬರಿ ಯಾಕೆ ನಿಮ್ಗೆ? ಏರಿಕೆ ಮಾಡಿದ್ದು ನೀವೇ, ಜಾರಿಗೆ ತರ್ತಾ ಇರೋರು ನೀವೇ. ಸ್ವತಃ ಸಿದ್ದರಾಮಯ್ಯನವರು ಮಾಧ್ಯಮ ಪ್ರೆಸ್ ಮೀಟ್ ಅಲ್ಲಿ ಮತ್ತು ನನಗನ್ಸೋ ಪ್ರಕಾರ ವಿಧಾನಸೌಧದಲ್ಲೂ ಕೂಡ ಅವರು ಹೇಳಿದ್ದಾರೆ, ಮೆಟ್ರೋ ಏನು ಕೇಂದ್ರ ಸರ್ಕಾರದ ಏನು ಹಣ ಇಲ್ಲ, ಎಲ್ಲ ರಾಜ್ಯ ಸರ್ಕಾರದ್ದೇ.
ಕೇಂದ್ರ ಸರ್ಕಾರ 13% ಅಷ್ಟೇ, ಉಳಿದಿದ್ದು 87% ನಮ್ಮದೇ. ಏನೂ ಇಲ್ಲ, ದಯವಿಟ್ಟು ನೀವೇ ನೋಡ್ಬೋದು. ತೇಜಸ್ವಿ ಸೂರ್ಯ ಖಾಲಿ ಟ್ರಂಕ್ ಪ್ರದರ್ಶನಕ್ಕೆ ಮಾಜಿ ಸಂಸದ ಡಿಕೆ ಸುರೇಶ್ ವ್ಯಂಗ್ಯವಾಡಿದ್ದಾರೆ. ಕಳೆದ 12 ವರ್ಷಗಳಿಂದ ಬೆಂಗಳೂರಿಗೆ ಏನ್ ಕೊಟ್ಟಿದ್ದಾರೆ ಅಂತ ಆ ಡಬ್ಬದಲ್ಲಿ ತೋರಿಸ್ಲಿ ಅಂತ ಸವಾಲ್ ಹಾಕಿದ್ರು. ಇದಕ್ಕೆ ಮಾತು ಜೋಡಿಸಿದ ಸಚಿವ ರಾಮಲಿಂಗಾರೆಡ್ಡಿ ಬಿಜೆಪಿಗರು ಡ್ರಾಮಾ ಮಾಸ್ಟರ್ಗಳು ಅಂತ ಟೀಕಿಸಿದ್ರು. ನಮ್ಮ ರಾಜ್ಯದ ತೆರಿಗೆ ಹಣ ಇದೆಯಲ್ಲ, 5 ಲಕ್ಷ ಕೋಟಿ ಹಣನ ಎಷ್ಟು ಚೆನ್ನಾಗಿ ಲೂಟಿ ಮಾಡ್ಕೊಂಡು ಹೋಗಿದೀವಿ ಅಂತ ಹೇಳಿ ಖಾಲಿ ಟ್ರಂಕ್ ಹಿಡ್ಕೊಂಡಿದ್ದಾರೆ. ಆ ಖಾಲಿ ಟ್ರಂಕ್ ನ ತುಂಬಿಸ್ಕೊಂಡು ತರಕ್ ಹೇಳಿ ದೆಹಲಿಯಿಂದ ನಮ್ಮ ತೆರಿಗೆ ಪಾಲಿನ ಹಣವನ್ನ ಕೊಡಿಸೋದ್ರ ಬಗ್ಗೆ ಅವರ ನಿಲುವೇನು? ಏನಾದ್ರೆ ಒಳ್ಳೆ ಕೆಲಸ ಆದ್ರೆ ಮೋದಿ ಅವರು ಮಾಡಿದ್ದು, ಮಾವು ಮಾಡಿದ್ದು ಅಂತ ಹೇಳ್ತಾರೆ. ಏನಾದರೂ ಬೆಲೆ ಏರಿಸ್ಬಿಟ್ರೆ ರಾಜ್ಯ ಸರ್ಕಾರ ಮಾಡಿದ್ದು, ಸಿದ್ದರಾಮಯ್ಯ ಅವರು ಮಾಡಿಬಿಟ್ಟಿದ್ದು, ಸರ್ಕಾರ ಪಾಪರ್ ಆಗ್ಬಿಟ್ಟಿದೆ ಅಂತ ಹೇಳಿ ಅಪಪ್ರಚಾರ ಮಾಡ್ತಾರೆ. ಈ ಬಿಜೆಪಿಯವರು ಹುಟ್ಟು ಸುಳ್ಳುಗಾರರು ಅವರು. ಆ ಸುಳ್ಳು ಹೇಳೋದ್ರಲ್ಲಿ ನೀರು ಕುಡ್ದಂಗೆ ಅವ್ರಿಗೆ. ಆ ಸುಳ್ಳು ಹೇಳಿಲ್ಲ ಅಂದ್ರೆ ಅವ್ರಿಗೆ ನಿದ್ರೆನೂ ಬರಲ್ಲ, ಊಟ ಮಾಡಿದ್ದ ಅನ್ನನೂ ಜೀರ್ಣ ಆಗಲ್ಲ ಅವ್ರಿಗೆ. ಪ್ರತಿಭಟನೆ ಕೂಡ ಮಾಡಿದ್ದಾರೆ ಸರ್, ಮಾಡ್ತಾರೆ. ಡ್ರಾಮಾ ದೊಡ್ಡ ಡ್ರಾಮಾ ಮಾಸ್ಟರ್ಗಳು ಇವರೆಲ್ಲ. ಜನಾಕ್ರೋಶಕ್ಕೋ ರಾಜಕೀಯ ಜಟಾಪಟಿಗೋ ಮೆಟ್ರೋ ಪ್ರಯಾಣಿಕರಿಗೆ ಸದ್ಯದ ಮಟ್ಟಿಗೆ ರಿಲೀಫ್ ಸಿಕ್ಕಿದೆ. ರಾಜಕಾರಣದ ಆಚೆಗೆ ಈ ವಿಚಾರವನ್ನ ನೋಡುವುದಾದ್ರೆ ನಮ್ಮ ಮೆಟ್ರೋ ಪ್ರಯಾಣ ದರದಲ್ಲಿ ಯಾವುದೇ ಬದಲಾವಣೆ ಆಗದಿರೋದು ಒಂದು ರೀತಿಯಲ್ಲಿ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಎಂದೇ ಹೇಳಬಹುದು. ಏನೂ ಇಲ್ಲ, ದಯವಿಟ್ಟು ನೀವೇ ನೋಡ್ಬೋದು. ಏನೂ ಇಲ್ಲ. ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.